ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ನ ಇಟ್ಟು ನೀವು ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಆಮೇಲೆ ಆರ್ಡ್ರು ಲೇಟಾಗಿ ಹಾಕ್ಬೋದು, ಟೈಮ್ಗೆ ಆರ್ಡರ್ ಹಾಕಲ್ಲ. ಈ ಪ್ರಾಬ್ಲಮ್ ಕಂಟಿನ್ಯೂ ಫೇಸ್ ಮಾಡಿ ಇಲ್ಲಿ ಮಾಡೋದೆಲ್ಲ ವೈರಸ್ ಬೋಗಸ್ ಚಿಟಿಂಗ್. ಅಲ್ಲೋಗಿ ಕ್ಯಾಶ್ ಕೊಟ್ಟು ಏನೋ ಬಂದ್ಬಿಡುತ್ತೆ ಅಂದ್ಬಿಟ್ಟು ಎಂಥ ಫೂಲ್ಸ್ ಇದೆ ಸರ್. ರಿಯಾಲಿಟಿ ಏನಿದೆ ಮಾರ್ಕೆಟ್ ಅಲ್ಲಿ ಅದ್ರ ಮೇಲೆ ಇಟ್ ವೋಂಟ್ ಸಿ ಫಂಡಮೆಂಟಲ್, ಇಟ್ ವೋಂಟ್ ಸಿ ಎನಿ ಟೆಕ್ನಿಕ್. ಯಾವುದೇ ನೋಡಿದ್ರು ಫೇಲ್ಯೂರ್. ಮಾಸ್ ಕ್ರೌಡ್ ಏನ್ ಫಾಲೋ ಮಾಡ್ತಾ ಇದ್ರು ಅದನ್ನ ನೀವು ಅರ್ನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ಫಾಲೋ ಮಾಡೋದಿದ್ರೆ. Now you have the dynamic system, and in the market you can see a technical analyst, you can see a fundamental analyst, and somebody talks on the volume. But actually, this dynamic system works or the decide on what principle, like what decide actually goes. Reality ಏನಿದೆ ಮಾರ್ಕೆಟ್ ಅಲ್ಲಿ ಅದ್ರ ಮೇಲೆ ಇಟ್ ವೋಂಟ್ ಸಿ ಫಂಡಮೆಂಟಲ್, ಇಟ್ ವೋಂಟ್ ಸಿ ಎನಿ ಟೆಕ್ನಿಕಲ್. Okay. It will follow the market, how it goes. ಮಾರ್ಕೆಟ್ ಹೆಂಗೆ ನಿಮಗೆ ಹೋಗ್ತಾ ಇರುತ್ತೋ ಅದನ್ನ ಫಾಲೋ ಮಾಡ್ತಾ ಇರುತ್ತೆ. ಇದು ಯಾವುದು ಟೆಕ್ನಿಕಲ್ಲೂ ಇಲ್ಲ, ಬಟ್ ಇದು ಒಳಗಡೆ ಇರೋ ಫಾರ್ಮುಲಾ ನನ್ನ ಎಕ್ಸ್ಪೀರಿಯನ್ಸ್. ಅದಕ್ಕೆ ಡೈನಾಮಿಕ್ ಫಾರ್ಮುಲಾ, ಅದು ಇಟ್ಸ್ ಅ ಮ್ಯಾಜಿಕಲ್ ಫಾರ್ಮುಲಾ. ಯಾವುದು ನೋಡಲ್ಲ, ಯಾವುದೇ ನೋಡಿದ್ರು ಫೇಲ್ಯೂರ್. ಮಾಸ್ ಕ್ರೌಡ್ ಏನ್ ಫಾಲೋ ಮಾಡ್ತಾ ಇದ್ರು ಅದನ್ನ ನೀವು ಅರ್ನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ಫಾಲೋ ಮಾಡೋದಿದ್ರೆ ಜಸ್ಟ್ ಕ್ರೌಡ್ ಇಂದ ಆಚೆ ಬಂದ್ಬಿಡಿ. ಫಸ್ಟ್ ಕಲಿಬೇಕಾಗಿರೋದು ಆ ಕ್ರೌಡ್ ಮಾಸಿಂದ ಆಚೆ ಬಂದ್ಬಿಟ್ಟು ಸಪ್ರೇಟ್ ಆಗಿ ಕುತ್ಕೊಂಡು ಮಾಡಬೇಕು. ಅಲ್ಲಿ ನಾನು ಸಕ್ಸಸ್ ಆಗಿತ್ತು. ಆ 5 years ಕ್ರೌಡ್ ಜೊತೆ ಇದ್ದಿದ್ದು ಎಕ್ಸ್ಪೀರಿಯನ್ಸ್. ಆಮೇಲೆ ನಾನು ಆಸ್ ಅ ರಿಪೋರ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಫ್ರೀಲಾನ್ಸರ್ ಆಗಿ. ಆಮೇಲೆ ರೈಟರ್, ನಂದು ಮ್ಯಾಜಿಕ್ ಪ್ರೊಫೆಷನ್. ಅದರಲ್ಲಿ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಆಫ್ ಪೀಪಲ್ಸ್ ನೋಡಿದ್ದೇನೆ. ಆಮೇಲೆ ಇವರು ಪ್ರೆಸಿಡೆಂಟ್ ಅವರು ಇದ್ರಲ್ಲ, ಇವತ್ತು ಬಿಡಿ ಜೊತೆ ಅವ್ರ ಜೊತೆ ಎಷ್ಟು ಕಲ್ತಿದ್ದೀನಿ. ಅವ್ರ ಆಶೀರ್ವಾದದಿಂದ ಅವ್ರ ಜೊತೆ ಇದ್ದೆ. ಅವ್ರ ಜೊತೆ ಇದ್ದು ಅವ್ರ ಸಣ್ಣ ದಾನಪ್ಪ ಬಸಪ್ಪ ಜೊತೆ ಅಂತ ಅವರು ದೊಡ್ಡ ಸಣ್ಣ ಇದ್ದಾರೆ. ಅವ್ರು ನನ್ನ ಗುರುಗಳಾಗಿ ಆಶೀರ್ವಾದ ಮಾಡಿ ಫುಲ್ ಪ್ರಪಂಚ ಹಿಂಗಿದೆ ನೋಡು ಅಂತ ತೋರಿಸಿದವರು. ಕೋಟ್ಯಾಂತರ ರೂಪಾಯಿ ಇರೋರು. ಅವರು ಗೊತ್ತಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಎಷ್ಟೋ ಮಿನಿಸ್ಟರ್ಸ್, ಎಷ್ಟೋ ಬ್ಯೂರೋಕ್ರಾಟ್ಸ್ ಅವ್ರ ಜೊತೆ ಇದ್ದು ಹಿಂಗ ದಿಸ್ ಇಸ್ ವಾಟ್ ದಿ ಕ್ರೌಡ್, ದಿಸ್ ಇಸ್ ವಾಟ್ ದಿ ಸಪ್ರೇಟ್ ಪೀಪಲ್ಸ್ ಅಂತ ಅದೆಲ್ಲ ಅರ್ಥ ಮಾಡ್ಕೊಂಡು ಕಂಪ್ಲೀಟ್ ಸೈಕಾಲಜಿ ಮೇಲೆ ಇದು ವರ್ಕ್ ಮಾಡ್ತಾ ಇರೋದು. ನಾಟ್ ಫಾರ್ ಫಂಡಮೆಂಟಲ್ ಟೆಕ್ನಿಕಲ್. But even for a psychology, for a software or application to understand that it captures certain information, like some input. What is that? Is it a volume of business or demand and supply? ಅದೆಲ್ಲ ಮಾಸ್ಗೆ ಮೈಂಡ್ನ ಡಿಸ್ಟರ್ಬ್ ಮಾಡಿಬಿಟ್ರೆ ಪ್ರೊಫೆಷನಲ್ 5% ಟ್ರೇಡರ್ಸ್ ಇದಾರಲ್ಲ, ಮಾರ್ಕೆಟ್ ಮೂವರ್ಸ್ ಆ್ಯಂಡ್ ಮಾರ್ಕೆಟ್ ಮ್ಯಾನಿಪುಲೇಟರ್ಸ್, ಅವರು ಈ ಥರ ಇನ್ಫಾರ್ಮೇಶನ್ ಅವ್ರಿಗೆಲ್ಲ ಕೊಟ್ಬಿಟ್ಟು ಮೈಂಡನ್ನು ಡಿಸ್ಟರ್ಬ್ ಮಾಡಿಬಿಟ್ಟು ಇವು ನೀಟಾಗಿ ಆನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದೆಲ್ಲ ಜಸ್ಟ್ ಕಂಪ್ಲೀಟ್ ಎಲ್ಲ ನಾನು ಅದೇ ಇದ್ದೆ. ವಾಲ್ಯೂಮ್ಸ್ ಬುಕ್ ಬರೆದಿದ್ದೀನಿ, ಇದರಲ್ಲಿ ರಿಲೀಸ್ ಮಾಡಿಲ್ಲ. ಯಾಕೆ ಅಂದರೆ ನಾನು ಬರೆದಿದ್ರಲ್ಲೂ ಅದೇ ಇದೆ. ಲಾಸ್ಟ್ಗೆ ರಿಯಲ್ ಟ್ರೇಡಿಂಗ್, ಪ್ರಾಕ್ಟಿಕಲ್ ಟ್ರೇಡಿಂಗ್ ಬಂದು ಕೂತ್ಕೊಂಡಾಗ ಅದೆಲ್ಲ ವೇಸ್ಟ್ ಅಂತ ಎಪಿಸೆಕ್ಟ್. ಯಾಕೆ ನನ್ನ ರೈಟಿಂಗ್ ಪ್ರಾಕ್ಟೀಸ್ ಜಾಸ್ತಿ, ನಿಯರ್ಲಿ more than 30-40 ಟೈಟಲ್ಸ್ ನಂದು 10 years ಬಿಫೋರ್ ಆಲ್ ಸೋಷಿಯಲ್ ಕಾಸ್ ಮೇಲೆ ರಿಲೀಸ್ ಆಗಿದೆ. ಕಂಪ್ಲೀಟ್ ಗೌರ್ಮೆಂಟೇ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿರ್ತೀವಿ. ಕಂಪ್ಲೀಟ್ ಗೌರ್ಮೆಂಟ್, ಪಬ್ಲಿಕ್ಗೆ ಹೋಗೇ ಇಲ್ಲ. ಅಲ್ಲಿ ಹೋಗಿ ಲೈಬ್ರರಿಗೆ ಓದ್ಕೋಬೋದು. ಆ ಥರ ಇದು ಏನಾಗಿದೆ, ಇದು ನೋಡಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ನ ಇಟ್ಟು ನೀವು ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಇವಾಗ ಒಂದು ಕ್ರೂಡ್ ಆಯಿಲ್ ಇಟ್ಕೊಳ್ಳಿ, ಅದ್ರದ್ದು ಡಿಮ್ಯಾಂಡ್ ಇದೆ ಇಲ್ಲ ಜಾಸ್ತಿ ಇದೆ ಏನು ಸ್ಟಾಕ್ ಅಂತ ಹೇಳ್ತಾರೆ. ಯಾವಾಗ ಗೊತ್ತಾಗುತ್ತೆ? ಎಲ್ಲ ಆದ್ಮೇಲೆ ಗೊತ್ತಾಗಿ ಟ್ರೇಡಿಂಗ್ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ ಸತ್ಯಂನ ವರ್ಲ್ಡ್ FIS ಎಷ್ಟು ಇನ್ವೆಸ್ಟ್ಮೆಂಟ್ ಇರಲಿಲ್ಲ. ಸತ್ಯಂ ಇನ್ನೇನು ಅಲ್ಲಿ ಒಳಗಡೆ ಫಂಡಮೆಂಟಲ್ ಒಂದು ಕಿರಿಕಿರಿ ನಡೀತಾ ಇತ್ತು. ಆ ಫಂಡಮೆಂಟಲ್ ಚೆಕ್ ಮಾಡಿದವರಿಗೆ ಗೊತ್ತಾಯ್ತಾ? ಗೊತ್ತಾಗಿಲ್ಲ. ಅದು ಹಿಂಗೆ ಮತ್ತೆ ಆ ಫಂಡಮೆಂಟಲ್ ಫಾಲೋ ಮಾಡ್ತೀರಾ? ಅಲ್ಲಿ ಏನಾಯ್ತು, ಈ ಡೈನಾಮಿಕ್ ಸಿಸ್ಟಮ್ ಏನ್ ಮಾಡ್ತು, ಒಳಗಡೆ ಏನೋ ಕಿರಿಕಿರಿ ನಡೀತಾ ಇದೆ ಮೊದಲೇ ಸೆಲ್ ಕೊಡ್ತು. ಸೆಲ್ ಕೊಟ್ಟಿದ್ಮೇಲೆ ನೀಟಾಗಿ ಎಷ್ಟು ₹6 or ₹9 ಬಂದ್ಬಿಡ್ತಲ್ಲ, ಅದು
6 to 5 rupees. rupees. ಸೊ ಅಲ್ಲಿಂದ ಮತ್ತೆ ಅಲ್ಲಿ ಎಲ್ಲ ಕೇಳ್ತಿದ್ರೆ ಏನ್ ಮಾಡೋದು, ಅಷ್ಟಿದೆ ಬೈ ಮಾಡ್ಕೊಳ್ರಿ ಅಂದ್ರೆ ಯಾರು ಇಲ್ಲ. 3 ದಿನದಲ್ಲಿ ಎಷ್ಟಾಗುತ್ತೆ ಈಕ್ವಿಟಿ, ಫ್ಯೂಚರ್ ಹೊರಟೋಯ್ತು. ಈಗ ಅವತ್ತೇ ಸ್ಟಾಪ್ ಮಾಡ್ಬಿಟ್ರು. ಒಂದು 3-4 ದಿವಸ ಸೊ ಆ ಥರ ಸಪ್ಲೈ ಡಿಮ್ಯಾಂಡು ಮತ್ತೆ ಒಳಗಡೆ ಕಂಪನಿ ಒಳಗಡೆ ಏನ್ ನಡೀತಾ ಇದೆ ಅಂತ ಮಾಡಿ ಇಂಪಾಸಿಬಲ್. ನಾನು ಚಾಲೆಂಜ್ ಮಾಡ್ತೀನಿ ಎಷ್ಟು ಜನಕ್ಕೆ ಬೇಕಾದ್ರೆ. ಯಾಕಂದ್ರೆ ನಾನು ಇವನ್ ಫೋರೆಕ್ಸ್ಗೆ ಆಲ್ರೆಡಿ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಅಲ್ಲಿ ಹೋಗೋಕ್ ಮುಂಚೆ ಕಂಪ್ಲೀಟ್ ನಮ್ಮ ಕಂಟ್ರಿಗೆ ಏನೇನ್ ಬೇಕು, ನನ್ನ ಕಡೆಯಿಂದ ಏನ್ ಮಾಡ್ಬೇಕು ಮಾಡಿಟ್ಬಿಟ್ಟು ಹೋಗೋಣ. ಹೋಗಿ ಸೆಟಪ್ ಮಾಡ್ತಾ ಇದ್ದೆ ನಾನು, ಕವರ್ ಎಲ್ಲ ಹೋಗಿ ಸೆಟಪ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲನೂ ಪಕ್ಕ ಎಷ್ಟು ಒಂದು ಟ್ರೇಡರ್ಗೆ ಬೇಕಾಗಿರೋದು ಏನು, ಫಸ್ಟ್ ಪ್ರಾಫಿಟ್. ಕರೆಕ್ಟ್, ಪ್ರಾಫಿಟ್ ಬೇಕಾ? ಪ್ರಾಫಿಟ್ ಏನ್ ಮಾಡ್ಬೇಕು ಅನ್ನೋದು ಮಾತ್ರ ಫೋಕಸ್ ಮಾಡಿ. ಮ್ಯಾಕ್ಸ್ ಬೇರೆ ಟೆಕ್ನಿಕಲ್ಸು, ಫಂಡಮೆಂಟಲ್ಸು, ಸಪ್ಲೈ, ಡಿಮ್ಯಾಂಡು ಅದೆಲ್ಲ ಫಾಲೋ ಮಾಡಿದವರು ಇಂಪಾಸಿಬಲ್ ಟು ಅರ್ನ್. ಪ್ರಾಫಿಟ್ ಮಾಡಬೇಕಾ? ಪ್ರಾಫಿಟ್ ಮೇಲೆ ಫೋಕಸ್ ಮಾಡಿ. ಅನಲೈಸ್ ಮಾಡಬೇಕಾ? ಆ ಕಡೆ ಮಾಡೋದು ಅಷ್ಟರಲ್ಲೇ ಇದೆ ಸರ್. ಯಾಕಂದ್ರೆ ಯಾವ ಕಂಪನಿ ಇಂಪಾಸಿಬಲ್, ಲೈಫ್ ಹೋಗ್ಬಿಡುತ್ತೆ. ಈ ಸ್ಟೇಜ್ಗೆ, ಇವತ್ತಿನ ಸ್ಟೇಜಿಗೆ ಬರೋದಕ್ಕೆ ನಮಗೆ 21-22 ಇಯರ್ಸ್ ಆಯ್ತು ಮಾರ್ಕೆಟ್ ಅಲ್ಲಿ. ಹೋಗ್ಲಿ ಬಿಡಿ ಸರ್, ಹೊಸಬರಿಗಂತೂ ಅವಾಗ ಬರೀ ಇದೆ ನೀವು ಹೇಳಿದ್ರು ಕಿರ್ಚಾಡೋದು ಟ್ರೇಡಿಂಗ್. ಇವಾಗ ಸೈಲೆಂಟ್ ಆಗಿರ್ಬೇಕು, ಆಕ್ಚುಲಿ ಸೈಲೆಂಟ್ ಆಗಿರ್ಬೇಕು ಟ್ರೇಡಿಂಗ್. ಒಳ್ಳೆ ಸಿಸ್ಟಮ್ ನೋಡ್ಕೊಂಡು. ಹೌದು, ಯಾವುದು ಕಂಪನಿ ಇವನ್ ಆಕೃತಿ ಆ ಟೈಮಲ್ಲಿ 2008-9 ಅಲ್ಲಿ ಏನಾಯ್ತು, ಹಿಂಗೋಯ್ತು ಯಾರಿಗೂ ಗೊತ್ತಿಲ್ಲ, ಹಿಂಗೊಂದು ಯಾರಿಗೂ ಗೊತ್ತಿಲ್ಲ. ಡೈನಾಮಿಕ್ ಸಿಸ್ಟಮ್ ಒಂದ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಲ್ಲ ಏನಾಗುತ್ತೆ ಮಾರ್ಕೆಟ್ ಅಂತ. ಇಂಪಾಸಿಬಲ್. ನಾನು ಚಾಲೆಂಜ್ ಮಾಡ್ತೀನಿ, ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ಯಾವಿಂದ ಬರ್ತಾ ಇಲ್ಲ. ನಾನು ಮಾಡ್ತಾ ಇರೋ ಚಾಲೆಂಜ್ ಎಲ್ಲಿ ಗೊತ್ತಾ, ಇಲ್ಲಿ ಏನು ಒಂದು ಬೀಚಲ್ಲ, ಓಷನ್ ಅಲ್ಲಿ ಫೋರೆಕ್ಸ್ ಅಲ್ಲಿ ಟಾಪ್ ಪೀಪಲ್ಸ್ ಅವರೇ ಇನ್ನ ಮುಂದಕ್ಕೆ ಬಂದಿಲ್ಲ ಚಾಲೆಂಜ್ ಮಾಡಕ್ಕೆ. ಫಸ್ಟ್ ನಮ್ಮ ಸಿಸ್ಟಮ್ ನೋಡೋಣ, ಸಿಸ್ಟಮ್ ನೋಡಿದ್ರೆ ಅಲ್ಲಾಡ್ತಾ ಇದ್ದಾರೆ, ಶೇಕ್ ಆಗ್ತದೆ. ಇನ್ವೆಂಟರಿ ಅದು ಹೆಂಗೆ ಇನ್ಫಾರ್ಮ್ ಮಾಡುತ್ತೆ 1 day ಬಿಫೋರ್, 5 minutes ಬಿಫೋರ್ ಇಟ್ ವಿಲ್ ಇನ್ಫಾರ್ಮ್. ಬೂಸ್ಟ್ ಆಗಿಬಿಡ್ತಿದ್ದಾರೆ ಫೋರೆಕ್ಸ್ ಅವರು. ಸೊ ಇಲ್ಲಿ ಮ್ಯಾಕ್ಸಿಮಮ್ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಎಷ್ಟು ಜನ ಯೂಸ್ ಮಾಡ್ಕೊಳ್ತಾರೆ ಅವ್ರ ಹಣೆ, ಅವ್ರ ಹಣೆಯಲ್ಲಿ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಬೇಕು ಅಂತ ಬರ್ತಿದ್ರೆ ಯೂಸ್ ಮಾಡ್ಕೊಳ್ತಾರೆ. ಇವ್ರಿಗೆಲ್ಲ ಸೆಟ್ರೇಟ್ ಮಾಡ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಯಾರು ಇನ್ನೂ 1 year ವೇಟ್ ಮಾಡ್ತಾ ಇದ್ದೀವಿ. ಯಾವ ಒಂದು ಸಿಂಗಲ್ ಪರ್ಸನ್ ಓಪನ್ ಚಾಲೆಂಜ್ ಮಾಡಿಟ್ಟಿದ್ದೀನಿ, ಒಂದು ಸಿಂಗಲ್ ಪರ್ಸನ್ ಮುಂದಕ್ಕೆ ಬಂದಿಲ್ಲ. ಆಮೇಲೆ ನಂದು ತೆಗೆದುಬಿಡ್ತಾರೆ ಡೀಟೇಲ್. ಅವರು ಸಖತ್ ಅವರಲ್ಲಿ ಚರ್ಚೆಗಳಿದ್ದಾರೆ ಫೋರೆಕ್ಸ್ ಅವರು. ತೆಗೆದ್ರೆ ನಾನು ಬಿಗಿನಿಂಗ್ ಇನ್ವೆಸ್ಟ್ಮೆಂಟ್ ಇಂದ ಒಂದು ಬ್ರೋಕಿಂಗ್ ಕೋರ್ಸ್ ಖರ್ಚು ಮಾಡಿ ಒಂದು ಮೆಂಬರ್ ಆದ ಒಂದು ಎಕ್ಸ್ಚೇಂಜ್ ಅಲ್ಲಿ ಮೆಂಬರ್ಶಿಪ್ ಮೆಂಬರ್ ಆಗಿ ನಿಯರ್ಲಿ 3 years ಮೇಲೆ ಆಯ್ತು. ಅದು ಎಷ್ಟು ರಿಸ್ಕ್ ಇರುತ್ತೆ, ಎಷ್ಟು ಕಷ್ಟ ಏನಿಲ್ಲ. ಇನ್ನೂ ಒಂದು ವಿಷಯ ಗೊತ್ತಾ, ನನಗಿಂತ 1 year ಮುಂಚೆ ಅಪ್ಲೈ ಮಾಡೋದು, 6 months ಮುಂಚೆ ಅಪ್ಲೈ ಮಾಡೋದು ಬಂದೇ ಇಲ್ಲ ಅಂತ. ಹೋದೆ ಒಂದು ಇಂಟರ್ವ್ಯೂ, ಇಮಿಡಿಯೇಟ್ ಆಗಿ ಒಂದು 15 days ಅಲ್ಲಿ. ಯಾಕಂದ್ರೆ ಇಂಟರ್ವ್ಯೂ ಅಲ್ಲಿ ಅವ್ರ ಕ್ವಶನ್ HOD ಕೂತ್ಕೊಂಡಿರ್ತಾರೆ, ಅವ್ರ ಕ್ವಶನ್ ಆನ್ಸರ್ ಮಾಡೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಎಲ್ಲ ಅಂತ. ಇಮಿಡಿಯೇಟ್ ಪಟ ಇವನ್ ಅದಕ್ಕೆ ಏನು ಬ್ಯಾಕ್ ನಾವು ಮಾಡಿ 3 years ಆಯ್ತು ಸರ್. 3 years ಆಯ್ತು. ಅದೇ ಹೇಳಿದ್ನಲ್ಲ, ಬರೀ ಫ್ಯೂ ಮೆಂಬರ್ಸ್ ನಮ್ಮ ಅಲ್ಲಿ ಹೇಳಿದೆ, ಬರೀ ನಮ್ಮ ಮೆಂಬರ್ಸ್ ಇದೀವಿ. ಆ ಹೊರಗಡೆ ಆಚೆ ಬ್ರೋಕಿಂಗ್ ಫರ್ಮ್ ಅಲ್ಲಿ ನಾವು ಟ್ರೇಡ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ಇವಾಗ ಒಂದು 5,000 rupees ಇದೆ ಪ್ರೈಸ್ ಕ್ರೂಡ್ ಆಯಿಲ್. ನಾವು ಆ ಟೈಮ್ಗೆ ಆರ್ಡರ್ ಹಾಕಿದ್ರೆ ಒಂದು 20-30 ಪಾಯಿಂಟ್ಸ್ ಮಿಸ್ ಮಾಡಿದ್ರೆ, ಆಮೇಲೆ ಆರ್ಡರ್ ಲೇಟಾಗಿ ಹಾಕೋದು, ಟೈಮ್ಗೆ ಆರ್ಡರ್ ಹಾಕಲ್ಲ. ಈ ಪ್ರಾಬ್ಲಮ್ ಕಂಟಿನ್ಯೂ ಫೇಸ್ ಮಾಡಿದ್ವಿ. ಯಾಕೆ ಅಂದ್ರೆ ನಮ್ಮ ಕಡೆಯಿಂದ ಅವ್ರಿಗೆ ಬ್ರೋಕರೇಜ್ ಬರಲ್ಲ, ನಮಗೆ ಮಾತ್ರ ಪ್ರಾಫಿಟ್ ಬರ್ತಾ ಇದೆ, ಹೊಟ್ಟೆ ಕಿಚ್ಚು. ಸೊ ಆ ರೀಸನ್ ನಾವೇನ್ ಮಾಡ್ತೀವಿ, ಬೇಡ ಇದು ಅವರು ಇದು ಕಂಪ್ಲೀಟ್ ಹೋಗ್ಬಿಟ್ಟು ಆಯ್ತು, ಅದು ಎಷ್ಟು ಕೋಟಿ ಆದ್ರೂ ಖರ್ಚಾಗಿ ಪರವಾಗಿಲ್ಲ. ಅಂದ್ರೆ ಈಗ ನೀವು ಫಾರೆಕ್ಸ್ ಇಂಡಿಯಾದಲ್ಲೂ ಮಾಡ್ಬೋದು? ಇಲ್ಲ ಇಂಡಿಯಾದಲ್ಲಿ ಇಲ್ಲ, ಪರ್ಮಿಷನ್ ಇಲ್ಲ. ಇಲ್ಲಿ ಮಾಡೋದೆಲ್ಲ ವೈರಸ್ ಬೋಗಸ್ ಚೀಟಿಂಗ್. ಅಲ್ಲೋಗಿ ಕ್ಯಾಶ್ ಕೊಟ್ಟು ಏನೋ ಬಂದ್ಬಿಡುತ್ತೆ ಅಂದ್ಬಿಟ್ಟು ಎಂಥ ಫೂಲ್ಸ್ ಇದ್ದಾರೆ ಸರ್ ಈ ಜನ ಅಲ್ವಾ. ಏನಿದು ಫಾರ್ಮ್ ಇನ್ನ RBI ಪರ್ಮಿಷನ್ ಕೊಟ್ಟಿಲ್ಲ.
ನಾನು ಒಬ್ಬನಿಗೆ ನಾನು ಸಿಂಗಲ್ ಟ್ರೇಡಿಂಗ್ಗೆ ಸಿಂಗಲ್ ಪರ್ಸನ್ಗೆ ಅಪ್ಲೈ ಮಾಡಿದ್ದೀನಿ. ನೋಡಬೇಕು. ಅದರ್ವೈಸ್ ನಾನು ಏನು ಪ್ಲಾನ್ ಮಾಡ್ತಾ ಇದ್ದೀನಿ, ಬೇರೆ ಕಂಟ್ರಿಲಿ ಒಂದು ಸಿಟಿಸನ್ಶಿಪ್ಗೆ ಅಪ್ಲೈ ಮಾಡಿ ತಗೊಂಡು ಅಲ್ಲಿ ಅಕೌಂಟ್ ಓಪನ್ ಮಾಡೋಣ. ಈಗ ಸಾಕ್ಬಿಟ್ಟೆ ಸರ್ ನಮ್ಮ ಇಂಡಿಯನ್ ಮೋಸ್ಟ್ ಪ್ರಾಬ್ಲಿ ಇದು ಒಂದು ಲೈಫ್ ಟೈಮ್ ಇಲ್ಲಿ ಇರೋರಿಗೆ, ಇಂಡಿಯನ್ ಟ್ರೇಡರ್ಸ್ಗೆ, ಈವನ್ ಇದರ ಕಮಾಡಿಟಿ ಟ್ರೇಡರ್ ಆಗಲಿ ಇದಾಗಲಿ, ಈವನ್ ಇಂಡಿಯನ್ ಫಾರೆಕ್ಸ್ ಆಗಲಿ, ಇದು ಮೂರಕ್ಕೆ ಇದು ಒಂದೇ ಲೈಫ್ ಕೊಡೋದು. ಬೇರೆ ಯಾವುದು ಇಲ್ಲ, ಉಳಿಯಲ್ಲ, ಬರಕ್ ಸಾಧ್ಯನೇ ಇಲ್ಲ, ಇಂಪಾಸಿಬಲ್ ಅಂತ ಹೇಳ್ಬೋದು. ಯಾಕೆ ಯಾರಿಗೂ ಅಷ್ಟು ಟೈಮ್ ಸ್ಪೆಂಡ್ ಮಾಡಕ್ಕೆ ರೆಡಿ ಇಲ್ಲ. ಲೈಫ್ನ ಸ್ಪೆಂಡ್ ಮಾಡಬೇಕು, ಯಾರು ರೆಡಿ ಇಲ್ಲ. ಎಲ್ಲ ಫ್ರೀ ಸರ್ವಿಸ್, ಇದಿಷ್ಟು ಫ್ರೀಯಾಗಿ ಲೈಫ್ ಟೈಮ್ ನೋಡ್ಕೊಳ್ಳಿ. ಆಮೇಲೆ ಮತ್ತೆ ಇನ್ನ ಅಪ್ಗ್ರೇಡ್ ಆಗುತ್ತಾ, ಇನ್ನ ಒಂದು ವರ್ಷ 2 ವರ್ಷ ಬಿಟ್ಟು ಅಪ್ಗ್ರೇಡ್ ಆಯ್ತಾ, ಆಮೇಲೆ ಅಷ್ಟರದ್ದು ಅವ್ರು ಪರ್ಮನೆಂಟ್ ಆಗಿ ಲೈಫ್ ಟೈಮ್ ನೋಡ್ಕೋಬೇಕು ಅನ್ನೋದು ವಿಡಿಯೋ ಟೈಪ್ ಅನ್ನು ಮಾಡಿ ಕೊಟ್ಬಿಡ್ತಾರೆ.